ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣ ಪರತಮಃ ಪರಮಾತ್ಸ ಏಕಃ ಸಂಶಾಂತ ಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತ ಸ್ವರತೋಪಿ ಚಾಗ್ರೇ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥವತುಲಂ ಭಜೆ ತಾಪತ್ರಯಾಪಹಂ ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿ ಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿಃ ಭವತಾದ್ವಿಭೂತ್ಯೈ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರ್ಯೋರಾಟ್ ಚಕ್ರವರ್ತಿನಂ ಪೂರ್ಣಪ್ರತ್ನಸುಷತ್ಪಾದ್ಮರಾಜಮಂದಿರವರ್ಧಕಂ ಶ್ರೀವಿಜ್ಞಾನನಿಧಿಂ ನೌಮಿ ವೇದವಿಜ್ಞಾನದರ್ಶಕಂ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆ ಆಗುವಾಗ ವಿಶ್ವಾಮಿತ್ರೋ ಭೃಶಂ ಪ್ರೀತೋ ದದಾವ್ ಅವಿಹತಾಂಗತಿಂ. ವಿಶ್ವಾಮಿತ್ರರು ಶುನಶ್ಶೇಪನನ್ನು ತಮ್ಮ ಸಾಕು ಮಗನನ್ನಾಗಿ ಸ್ವೀಕಾರ ಮಾಡಿ ಹರಿಶ್ಚಂದ್ರನಿಗೆ ದೃಢವಾದ ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ ಎಂಬಲ್ಲಿಗೆ ಹರಿಶ್ಚಂದ್ರನ ಕಥೆಯನ್ನು ಕೊನೆಗೊಳಿಸ್ತಾರೆ ವೇದವ್ಯಾಸ. ಆದರೆ ಇಲ್ಲಿ ಕೆಲವು ಹರಿಶ್ಚಂದ್ರನ ವ್ಯಕ್ತಿತ್ವದ ಬಗ್ಗೆ ಕಪ್ಪು ಚುಕ್ಕೆಯ ಥರ ಕಾಣುವ ಕೆಲವೊಂದು ಗೊಂದಲ ಮೂಡುತ್ತೆ. ಹರಿಶ್ಚಂದ್ರ ವರುಣನಿಗೆ ತನ್ನ ಮಗನನ್ನು ಬಲಿ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಮತ್ತು ಮತ್ತೊಬ್ಬರ ಮಗನನ್ನು ಕೀತಪುತ್ರ ಅಂತಾದರೂ ಮತ್ತೊಬ್ಬರ ಮಗನನ್ನು ಬಲಿ ಕೊಡುವಷ್ಟು ಕ್ರೂರತನ, ವಂಚಕತ್ವ ಸತ್ಯ ಹರಿಶ್ಚಂದ್ರನಿಗೆ ಹೇಗೆ ಬಂದಿದೆ ಅಂತ ಒಂದು ಗೊಂದಲ ಮೂಡುತ್ತೆ. ಆದರೆ ಕೆಲವು ಸೂಕ್ಷ್ಮಾಂಶಗಳನ್ನು ನಿರೂಪಣೆ ಮಾಡ್ತಾರೆ ಪ್ರಾಚೀನರು. ನರ ಬಲಿ ಪ್ರಾಚೀನ ಕಾಲದಲ್ಲಿ ಕಲಿಯುಗ ಬಿಟ್ಟು
ಹಿಂದಿನ ಯುಗಗಳಲ್ಲಿ ಎರಡು ಪ್ರಸಂಗದಲ್ಲಿ ನರಬಲಿಯ ಕ್ರಮ ಇತ್ತು. ಒಂದು ಯುದ್ಧಯಜ್ಞ. ಯುದ್ಧವೆಂಬ ಯಜ್ಞದಲ್ಲಿ ಸ್ವಯಂ ಕ್ಷತ್ರಿಯ ತಾನು ಹೋರಾಡಿ ಮಡಿದರೆ ಅದು ಒಂದು ನರಬಲಿ, ಪರಮಾತ್ಮ ಸುಪ್ರೀತನಾಗ್ತಾನೆ. ಇನ್ನೊಂದು ಯಾಗದಲ್ಲೂ ಕೂಡ ಕೆಲವು ಯಾಗಗಳಲ್ಲಿ ನರಬಲಿಯನ್ನು ಕೊಡುವುದು ಕೂಡ ಹಿಂದೆ ಚಾಲ್ತಿಯಲ್ಲಿ ಬಂದಿತ್ತು. ಆದರೆ ತನ್ನ ಮಗನನ್ನು ಬಲಿ ಕೊಡ್ತೇನೆ ಅಂತ ಮಾತು ಕೊಟ್ಟು ಬೇರೊಬ್ಬರ ಮಗನನ್ನ ಬಲಿ ಕೊಡಲು ಉದ್ಯುಕ್ತನಾದಾಗ ಮಾತು ತಪ್ಪಿದಂತಾಯ್ತಲ್ವ ಅಂತ ಇನ್ನೊಂದು ಪ್ರಶ್ನೆ ಸೇರಿಕೊಳ್ಳುತ್ತೆ. ಆದರೆ ಒಂದು ಪ್ರತಿನಿಧಿಯ ಒಂದು ವ್ಯವಸ್ಥೆ ಮಾಡಿದ್ದಾರೆ ಪ್ರಾಚೀನರು. ವಸ್ತುತಃ ಸೋಮ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿ, ಸೋಮ ಅನ್ನೋದು ಒಂದು ಲತೆ, ಆ ಲತೆ ಸಿಗದೆ ಹೋದಾಗ ಪೂತಿಕಾ ಅಂತ, ಸೋಮಾಭಾವೇ ಪೂತಿಕಾ ಗ್ರಹಣಂ ಅಂತ ಹೇಳ್ತಾರೆ ಪ್ರಾಚೀನರು. ಸೋಮದ ಜಾಗದಲ್ಲಿ ಪೂತಿಕದಿಂದ ಯಾಗ ಮಾಡೋದು ಕೂಡ ಒಂದರ ಪ್ರತಿನಿಧಿಯಾಗಿ ಇನ್ನೊಂದನ್ನು ಬಳಸೋ ಕ್ರಮ ಇತ್ತು ಪ್ರಾಚೀನರಲ್ಲಿ. ಇಲ್ಲಿ ತನ್ನ ಮಗನನ್ನು ಅನಿವಾರ್ಯ ಕಾರಣಗಳಿಂದ ಬಲಿ ಕೊಡಲಾಗದೇ ಹೋದಾಗ ಬೇರೊಬ್ಬರ ಮಗನನ್ನು ಪ್ರತಿನಿಧಿಯಾಗಿ ಬಲಿ ಕೊಡುವುದು ಕೂಡ ಸ್ವತಃ ವೈದಿಕ ಸಂಪ್ರದಾಯ ಸಮ್ಮತ. ಇದು ಪ್ರಾಚೀನ ಯುಗ. ಮತ್ತು ಆ ಜೀವರ ಯೋಗ್ಯತೆ ಗೊತ್ತಿತ್ತು. ಯಾಕೆಂದರೆ ಒಂದು ಕಡೆ ಹೇಳ್ತಾರೆ ಪ್ರಾಚೀನರು, ಒಂದು ಕಡೆ ಹೇಳುವ ವ್ಯಾಖ್ಯಾನಕಾರರು, ಯಾಗದಲ್ಲಿ ಪಶು ಬಲಿ ಕೊಡುವುದು ಎಷ್ಟು ಉಚಿತ ಅಂದರೆ ಆ ಪಶು ತನ್ನ ಹಿಂದಿನ ಜನ್ಮದಲ್ಲಿ ನಾನು ಯಾಗದಲ್ಲಿ ಆಹುತಿಯಾಗಬೇಕು ನಿನಗೆ ಅಂತ ತಪಸ್ಸು ಮಾಡಿ ಆ ಜನ್ಮವನ್ನು ಹೊಂದಿರ್ತಾನೆ ಜೀವ. ಋಷಿಗಳಿಗೆ ಆ ಪಶುವಿನ ಯೋಗ್ಯತೆಯ ಅರಿವಿರುತ್ತಾದ್ರಿಂದ ಆ ಪಶುವನ್ನು ಮಾತ್ರ ಆರಿಸಿಕೊಳ್ತಾರೆ ಹೊರತು ಇತರ ಪಶುವನ್ನು ಆರಿಸೋದಿಲ್ಲ. ಆದ್ದರಿಂದ ಇಲ್ಲಷ್ಟು ದೈವ ಸಂಕಲ್ಪದ ಅರಿವಿತ್ತಾದ್ರಿಂದ ಋಷಿಗಳಿಗೆ ಇದು ಸರಿಯೇ. ಮತ್ತು ಸ್ವತಃ ವರುಣನೇ ಇದಕ್ಕೆ ಸಮ್ಮತಿ ಕೊಟ್ಟಿದ್ದಾನೆ. ಅದರಿಂದಾಗಿ ಹರಿಶ್ಚಂದ್ರ ರಾಜ ತನ್ನ ಮಗನ ಬದಲು ಇನ್ನೊಬ್ಬರ ಮಗನನ್ನು ಬಲಿ ಕೊಡೋ ವಿಷಯದಲ್ಲಿ ಕ್ರೂರತ್ವ ಅಥವಾ ವಂಚಕತ್ವ ಯಾವುದೂ ಇಲ್ಲ. ಮತ್ತು ಇನ್ನೊಂದು, ನಾವು ಯಾರನ್ನ ಉದ್ದೇಶಿಸಿಕೊಂಡು ಯಾಗವನ್ನು ಮಾಡ್ತೇವೋ ಆ ದೇವತಾ ಪ್ರೀತಿಯಾಗಬೇಕು ನಾವು ಕೊಡೋ ಆಹುತಿಯಿಂದ. ವಸ್ತುತಃ ವರುಣದೇವರಿಗೆ ಇವನಿಗಿಂತ ಈ ಶುನಶೇಪನನ್ನು ಹೆಚ್ಚು ಬಲಿಯಾಗಿ ಅರ್ಥಾತ್ ಆಹುತಿ ರೂಪದಲ್ಲಿ ಕೊಟ್ಟಿದ್ದೇ ಹೆಚ್ಚು ಸಂತೋಷ. ಯಾಕೆಂದರೆ ಕ್ಷತ್ರಿಯ ಪಶು, ಬ್ರಾಹ್ಮಣ ಪಶು ಎರಡಕ್ಕೆ ಹೋಲಿಸಿದರೆ ಕ್ಷತ್ರಿಯ ಪಶುವಿಗಿಂತ ಬ್ರಾಹ್ಮಣ ಪಶುವೇ ಶ್ರೇಷ್ಠ. ಯಾಕೆಂದರೆ ಕ್ಷತ್ರಿಯ ಬ್ರಾಹ್ಮಣೋ ಭೂಯಾನ್ ಸತಾಂ ಹಿತಂ. ಅದರಿಂದ ವೇದ ಹೇಳುವಾಗ ಕ್ಷತ್ರಿಯ ಬ್ರಾಹ್ಮಣೋ ಭೂಯಾನ್, ಒಬ್ಬ ಕ್ಷತ್ರಿಯ ಪುರುಷನನ್ನು ಬಲಿಯಾಗಿ ಕೊಡುವ ಬದಲು ಒಬ್ಬ ಬ್ರಾಹ್ಮಣ ಪುರುಷ ಯೋಗ್ಯನಾಗಿದ್ದರೆ ಅವನನ್ನು ಬಲಿ ಕೊಡೋದು ಹೆಚ್ಚು ಪ್ರಶಸ್ತ ಅಂತ ವೇದವಾಣಿ. ಆದ್ದರಿಂದ ವರುಡರಿಗೆ ಶುನಶೇಪ ರೋಹಿತನಿಗಿಂತ ಶುನಶೇಪ ಜಾತಿಯಲ್ಲಿ ಬ್ರಾಹ್ಮಣ, ಆದ್ದರಿಂದ ಇವನ ಬಲಿಯೇ ಹೆಚ್ಚು ಸಂತೋಷ ಕೊಡುತ್ತೆ. ಮತ್ತು ಇನ್ನೊಂದು, ಇವನು ಸುಳ್ಳು ಹೇಳಿದ್ನಲ್ವಾ ಅಂತ ಪ್ರಶ್ನೆ ಅದಕ್ಕೆ ಹೇಳ್ತಾರೆ. ಸತ್ಯ ಅಂದರೆ ಯತ್ ಸತಾಂ ಹಿತಂ ತತ್ ಸತ್ಯಂ ಅಂತ. ಯಾವುದರಿಂದ ಯಾವುದು ಸಜ್ಜನರಿಗೆ ಹಿತವನ್ನುಂಟು ಮಾಡುತ್ತೋ ಅದನ್ನೇ ಸತ್ಯ ಅಂತ ಕರೀತಾರೆ ಶಾಸ್ತ್ರಕಾರರು. ವರುಣದೇವರಿಗೆ ಹೆಚ್ಚಿನ ಸಂತೋಷ ಇರೋದು ಇವನ ಬಲಿ ಕೊಟ್ಟರೆ. ಆದ್ದರಿಂದ ಇವನು ಸತ್ಯ ಹರಿಶ್ಚಂದ್ರ ಅಂತ ಬಿರುದು ಸಾರ್ಥಕವಾಯಿತು. ಯಾವ ಪ್ರಶ್ನೆಗಳಿಗೂ ಅವಕಾಶ ಇಲ್ಲ. ಆದ್ದರಿಂದಾಗಿ ವಿಶ್ವಾಮಿತ್ರರು ಇವನ ಸತ್ಯನಿಷ್ಠೆಗೆ ಒಲಿದು ಇಡೀ ತತ್ವಪರಿಚಯ ಮಾಡಿದ್ದಾರೆ ಅಂತಷ್ಟು ಹೇಳಿ, ಹಿತ್ವಾ ತಾಂ ಸ್ವೇನ ಭಾವೇನ ನಿರ್ವಾಣ ಸುಖ ಸಂವಿದಾ ಅನಿರ್ದೇಶ್ಯಾಪ್ರ್ಯತರ್ಕೇಣ ತಸ್ಥೌ ವಿಧ್ವಂಸ ಬಂಧನಃ. ಸ್ವೇನ ಭಾವೇನ ಅನಿರ್ದೇಶ್ಯ ಅಪ್ರತರ್ಕೇಣ ವಿಧ್ವಸ್ತ ಬಂಧನಃ ತಸ್ಥೌ ಅಂತ. ಯಾರಿಗೂ ಊಹೆಗೂ ನಿರಕ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ಲೋಕದ ಬಗ್ಗೆ. ಇವನು ಸಾಧನೆ ಮಾಡಿಕೊಂಡು ಮುಕ್ತಿಗೆ ಹೋದ ಅಂತ ಇಷ್ಟು 7ನೇ ಅಧ್ಯಾಯದಲ್ಲಿ ಇವನ ಚರಿತ್ರೆಯನ್ನು ಮುಗಿಸಿ ಮುಂದೆ ನೇರವಾಗಿ
ಕಲ್ಮಾಶಪಾದನ ಅದ್ಭುತವಾದ ಸೊಗಸಾದ ಚರಿತ್ರೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಪೀಠಿಕೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಹರಿತೋ ರೋಹಿತಾದಾಸೀತ್ ಚಂಪಸ್ತಸ್ಮಾದ್ ವಿನಿರ್ಮಿತ ಚಂಪಾಪುರಿ ಸುದೇವೋತೋ ವಿಜಯೋ ಯಸ್ಯ ಚಾತ್ಮಜಃ. ರೋಹಿತಾತ್ ಹರಿತಃ ಆಸೀತ್ ತಸ್ಮಾತ್ ಚಂಪಃ. ರೋಹಿತನ ಮಗ ಹರಿತ ಅಂತ, ಹರಿತನ ಮಗ ಚಂಪ. ಇವನ ವೈಶಿಷ್ಟ್ಯ ಏನು ಅಂದರೆ ತಸ್ಮಾತ್ ಚಂಪಾಪುರಿ ವಿನಿರ್ಮಿತ ಅತಃ ಸುದೇವ ಯಸ್ಯ ವಿಜಯ ಆತ್ಮಜ. ಈ ಚಂಪ ರೋಹಿತನ ಮೊಮ್ಮಗ, ಚಂಪಾಪುರಿಯನ್ನು ನಿರ್ಮಾಣ ಮಾಡಿದವ. ಇಷ್ಟು ಹೇಳಿ ತರುಕತ್ತಸ್ಸು ತಸ್ತಸ್ಮಾತ್ ವೃಕಸ್ತಸ್ಯಾಪಿ ಬಾಹುಕಃ ಶೌರಿಭಿರ್ಹೃತರಾಜ್ಯಸ್ತು ಸಫಾರ್ಯೋ ವನಮಾವಿಶತ್. ಆ ಚಂಪನ ಮಗ ಸುದೇವ, ಸುದೇವನ ಮಗ ವಿಜಯ. ತತ್ಸುಕಃ ತರುಕಃ ತಸ್ಮಾತ್ ವೃಕಃ ತಸ್ಯ ಬಾಹುಕಃ. ಅವನಿಗೆ ತರುಕ ಅಂತ ಮಗ, ಅವನ ಪುತ್ರ ವೃಕ, ಅವನ ಪುತ್ರ ಬಾಹುಕ. ಸಹ ಅರಿಭಿಃ ಹೃತರಾಜ್ಯ ಸ ಭಾರ್ಯ ವನಮಾವಿಶತ್. ಅವನ ರಾಜ್ಯಕ್ಕೆ ಶತ್ರುಗಳು ಆಕ್ರಮಣ ಮಾಡ್ತಾರೆ. ಆದ್ದರಿಂದ ಅವನೇನು ಮಾಡ್ತಾನೆ ಅಂದರೆ ಕಾಡಿಗೆ ಪ್ರವೇಶ ಮಾಡ್ತಾನೆ. ಅವನು ವೃದ್ಧನಾಗಿದ್ದ. ವೃದ್ಧಂ ತಂ ಪಂಚತಾಂ ಪ್ರಾಪ್ತಂ ಮಹಿಷ್ಯನು ಮರಿಷ್ಯತಿ ಔರ್ವೇನ ಜಾನತಾತ್ಮಾನಂ ಪ್ರಜಾವಂತಂ ನಿವಾರಿತ. ವೃದ್ಧಂ ಪಂಚತಾಂ ಪ್ರಾಪ್ತಂ ತಂ ಅನುಮರಿಷ್ಯತಿ ಮಹಿಷಿ ಆತ್ಮಾನಂ ಪ್ರಜಾವಂತಂ ಜಾನತ ಔರ್ವೇಣ ನಿವಾರಿತ. ವೃದ್ಧನಾಗಿದ್ದಾದ್ರಿಂದ ಅವನಿಗೆ ಕಾಲವಶಾತ್ ಮರಣ ಪ್ರಾಪ್ತ ಆಯಿತು. ಅವನ ಪತ್ನಿ ಸಹಗಮನ ಮಾಡಲು ಬಯಸ್ತಾಳೆ, ಆದರೆ ಗರ್ಭಿಣಿ ಆದ್ದರಿಂದ ಔರ್ವ ಋಷಿಗಳು ತಮ್ಮ ಜ್ಞಾನದೃಷ್ಟಿಯಿಂದ ಅವಳನ್ನು ತಳಿತಾಳೆ. ಆಜ್ಞಾಯಾಸ್ಮೈ ಸಪತ್ನಿಭಿಃ ಗರೋ ದತ್ತೋತ್ರ ಸಾಹಸಃ ಸಹ ತೇನೈವ ಸಂಜಾತಃ ಸಗರಾಖ್ಯೋ ಮಹಾಯಶಃ. ರಾಮನ ನೇರವಾಗಿ 9ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ರಾಮನ ವೃತ್ತಾಂತ ಆರಂಭ ಆಗುತ್ತೆ. ಅವನ ಪೂರ್ವಿಕರ ಕೆಲವು ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಈಗ ಸಗರನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅತ್ರ ಆಜ್ಞಾಯ ಸಪತ್ನಿಭಿ ಅಸ್ಮೈ ಸಾಹಸ ಗರಹ ದತ್ತಃ. ಅನೇಕ ಜನ ಪತ್ನಿಯರಿದ್ದಾರೆ ಆ ರಾಜನಿಗೆ, ಬಾಹುಕನಿಗೆ. ಅವರಿಗೆ ಗೊತ್ತಾಯಿತು ಇವಳ ಹೊಟ್ಟೆಯಲ್ಲಿ ಮಗುವಿದೆ ಅಂತ. ಒಂದು ವೇಳೆ ಈ ಸವತಿ ಮಾತ್ಸರ್ಯ ತುಂಬ ಜಾಸ್ತಿ ಕೆಲವು ಸ್ತ್ರೀಯರಿಗೆ. ನಮಗೆ ಮಕ್ಕಳಿಲ್ಲ, ಅವಳ ಮಗ ರಾಜನಾಗಬಾರದು ಅಂತ ಗೊತ್ತಿಲ್ಲದೆ ವಿಷಪಾನ ಮಾಡಿಸ್ತಾರೆ ಅವರಿಗೆ. ತೇನ ಏವ ಸಹ ಮಹಾಯಶ ಸಂಜಾತ ಅಂತ. ಸಾಮಾನ್ಯ ವಿಷಪ್ರಾಶನಾದರೂ ಕೂಡ ಔರ್ವರ ಅನುಗ್ರಹದಿಂದ ವಿಷದ ಒಟ್ಟಿಗೆ ಗರೇಣ ಸಹಿತ ವಿಷದ ಒಟ್ಟಿಗೆ ಇವನು ಹುಟ್ಟಿದಾದ್ದರಿಂದ ಇವನಿಗೆ ಸಗರ ಅನ್ನುವಂತಹ ನಾಮ ಬಂತು. ಸಗರಶ್ಚಕ್ರವರ್ತ್ಯಾಸೀತ್ ಸಾಗರೋ ಯತ್ಸುತೈಕೃತಃ ಯಸ್ತಾಲಜಂಘಾನ್ ಯವನಾನ್ ಶಕಾನ್ ಹೈಹಯ ಬರ್ಬರಾನ್. ಸಗರ ಚಕ್ರವರ್ತಿ ಆಸೀತ್. ಇಡೀ ಭೂಮಂಡಲಕ್ಕೆ ಅವ ಏಕಚಕ್ರಾಧಿಪತಿಯಾಗಿದ್ದ ಸಗರ ಮಹಾರಾಜ. ಯತ್ ಸುತೈಹಿ ಸಾಗರ ಕೃತ ಅಂತ. ಅವನ 60,000 ಜನ ಮಕ್ಕಳು. ಅವರೆಲ್ಲ ಮಾನಸ ಸೃಷ್ಟಿ. ಅವರೇ ಸೂಕ್ಷ್ಮವಾಗಿದ್ದ ಸಮುದ್ರವನ್ನು ಎಲ್ಲರಿಗೂ ಕಾಣುವಂತೆ ಮಾಡಿದರು. ತಾಲಜಂಘಾನ್ ಯವನಾನ್ ಶಕಾನ್ ಹೈಹಯ ಬರ್ಬರಾನ್ ಅಂತ. ಈ ಕೆಲವು ಆಗ ಅವನ ರಾಜ್ಯಕ್ಕೆ ಈ ಕಳ್ಳಕಾಕರ ಕಾಟ ಜಾಸ್ತಿ ಆಗಿತ್ತು. ಯಾರು ಅಂದರೆ ತಾಲಜಂಘ ಅಂತ ಒಂದು ದೇಶ. ಆ ಪ್ರಾಂತ್ಯದ ಜನರು ತುಂಬ ದುಷ್ಟರಾಗಿದ್ದರು. ಮತ್ತು ಯವನರು ಶಕಾನ್ ಅಂತ. ಶಕರು, ಹೈಹಯರು, ಬರ್ಬರರು ಅಂತ. ಈ ಬರ್ಬರ, ಹೈವರ ಇದು ಏನು ಅಂತಂದರೆ ಕೆಲವು ಜಾತಿಗಳ ಬಗ್ಗೆ ವ್ಯಾಖ್ಯಾನಕಾರರು ವಿಮರ್ಶೆ ಮಾಡ್ತಾರೆ. ಬ್ರಾಹ್ಮಣ ಪುರುಷನಿಗೆ ಬೆಸ್ತರ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದ ಮಗ ತೀವರಿ. ಆ
ತೀವರಿ ಜಾತಿಯ ಸ್ತ್ರೀ ಯಾರಿದ್ದಾಳೋ ಅವನಿಗೆ ಮತ್ತು ಯವನನಿಗೆ ಹುಟ್ಟುವ ಮಗ ಬರ್ಬರ ಅಂತ ಈ ತೆಗೆದು ಅವಾಂತರವಾದ ಜಾತಿಗಳು ಆಯಾಯ ಜನರನ್ನು ಸಂಹಾರ ಮಾಡಬೇಕು ಅಂತ ಉದ್ಯುಕ್ತನಾದ. ಆದರೆ ನಾವಧೀತ್ ಗುರುವಾಕ್ಯೇನ ಚಕ್ರೇ ವಿಕೃತವೇಷಿಣಃ ಮುಂಡಾನ್ ಶ್ಮಶ್ರುಧರಾನ್ ಕಾಂಶ್ಚಿತ್ ಮುಕ್ತಕೇಶಾರ್ಧ ಮುಂಡಕಾನ್. ಗುರುವಾಕ್ಯೇನ ನಾವಧೀತ್, ಗುರುವರ ಅಪ್ಪಣೆ ಇವರನ್ನು ಕೊಲ್ಲಿಲ್ಲ, ಮತ್ತು ಇವರಿಗೆ ಪಾಠ ಕಲಿಸಬೇಕು. ಒಂದು ಹೊಸ ಮಾರ್ಗ ಹುಡುಕಿದ. ವಿಕೃತ ವೇಷಿಣಃ ಚಕ್ರೆ ಅಂತ ವಿಕೃತವಾದ ವೇಷವನ್ನು ಇವರಿಗೆಲ್ಲ ಮಾಡಿಟ್ಟ. ಹೇಗೆಂದರೆ ಮುಂಡ ಕೆಲವರ ತಲೆ ಬೋಳಿಸ್ತಾನೆ, ಶ್ಮಶ್ರುಧನ ಕಾಂಶ್ಚಿತ್ ಮುಕ್ತಕೇಶ ಕೆಲವರಿಗೆ ಇಡೀ ತಲೆ ಬೋಳಿಸಿ ಬರೀ ಮೀಸೆ ಬಿಟ್ಟು ಇರುವಂತೆ ಮಾಡ್ತಾನೆ. ಕೆಲವರಿಗೆ ಮುಕ್ತಕೇಶ ಅರ್ಧ ಮುಂಡ ಅಂತ ಅರ್ಧ ಬೋಳಿಸಿ ಅರ್ಧ ತಲೆಯಲ್ಲಿ ಅರ್ಧ ಬೋಡು ಅರ್ಧ ಕೂದಲಿರುತ್ತೆ, ಮೀಸೆಯಲ್ಲೂ ಅರ್ಧ ಮೀಸೆ ಇರೋದಿಲ್ಲ, ಅರ್ಧ ಮೀಸೆ. ಈ ರೀತಿಯಾಗಿ ವಿಕೃತ ವೇಷದಿಂದ ಇವರಿಗೆಲ್ಲ ಪಾಠ ಕಲಿಸ್ತಾನೆ. ಅನಂತರ್ವಾಸಸಕ್ಕಾಂಶ್ಚಿತ್ ಬಹಿರ್ವಾಸಸೋಪರಾನ್ ಸೋಶ್ವಮೇಧೈರಯಜತ ಸರ್ವವೇದಸುರಾತ್ಮಕಂ ಔರೋಪದಿಷ್ಟ ಯೋಗೇನ ಹರಿಮಾತ್ಮಾನಮೀಶ್ವರಂ ತಸ್ಯೋತ್ಕೃಷ್ಟಂ ಪಶುಂ ಯಜ್ಞೇ ಜಹಾರಾಶ್ವಂ ಪುರಂದರಃ. ಕಾಂಶ್ಚಿತ್ ಅನಂತರ್ವಾಸಸಃ ಅಪರಾನ್ನ ಅಬಹಿರ್ವಾಸಸಃ ಅಂತ. ಕೆಲವರಿಗೆ ಒಳ ಉಡುಪಿರಲಿಲ್ಲ, ಕೆಲವರಿಗೆ ರಾತ್ರಿ ಮಲಗುವಾಗ ಹೊದೆಯುವ ಬಟ್ಟೆ ಇರಲಿಲ್ಲ. ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ಅಶ್ವಮೇಧ ಯಾಗ ಮಾಡಬೇಕು ಅಂತ. ಪ್ರತಿಯೊಬ್ಬ ರಾಜರ ಕನಸು, ನಮಗೇನೇನೋ ಕನಸಿರುತ್ತೆ, ವಿಚಿತ್ರ ಕನಸು ನಮಗೆ. ಆಗಿನ ಕಾಲದ ರಾಜರ ಕನಸು ಪ್ರತಿಯೊಬ್ಬರು ಒಮ್ಮೆಯಾದರೂ ಅಶ್ವಮೇಧ ಯಾಗ ಮಾಡಬೇಕು ಅಂತ ಪ್ರತಿಯೊಬ್ಬರ ಕನಸಾಗಿತ್ತು. ಒಮ್ಮೆ ಸಗರ ಮಹಾರಾಜರು ಕೂಡ ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅಶ್ವಮೇಧ ಯಾಗ ಆರಂಭ ಮಾಡಿದ್ದಾರೆ. ಆದರೆ ಪ್ರತಿ ಅಶ್ವಮೇಧ ಯಾಜಕರಿಗೂ ಒಂದು ಸಮಸ್ಯೆ. ಇಂದ್ರ 100 ಅಶ್ವಮೇಧ ಮಾಡಿ ಕೃತಕೃತು ಅಂತ ಪಟ್ಟ ಅವನಿಗಿತ್ತು. ಯಾರಾದರೂ 100 ಅಶ್ವಮೇಧ ಯಾಗ ಮಾಡುವ ಹತ್ತಿರಕ್ಕಿದ್ದಾಗ ಇಂದ್ರ ಅವರ ಕುದುರೆಯನ್ನು ಅಪಹಾರ ಮಾಡ್ತಾ ಇದ್ದ. ಇಲ್ಲೂ ಅದೇ ಸ್ಥಿತಿಯಾಯಿತು ಅಂತದೆ ಭಾಗವತ. ಆತ್ಮಾನಂ ಹರಿಂ ಔರೋಪದಿಷ್ಟ ಯೋಗೇನ ಅಶ್ವಮೇಧೈ ಅಯಜತ ತಸ್ಯ ಯಜ್ಞೆ ಉತ್ಕೃಷ್ಟಂ ಪಶುಂ ಅಶ್ವಂ ಪುರಂದರಃ ಜಹಾರ. ಏನು ದೇಶ ಪ್ರದಕ್ಷಿಣೆಗಾಗಿ ಅಶ್ವವನ್ನು ಅಭಿಮಂತ್ರಣ ಮಾಡಿ ಬಿಟ್ಟಿದ್ದಾರೆ, ಆ ಕುದುರೆಯನ್ನು ಇಂದ್ರದೇವರು ಅಪಹಾರ ಮಾಡ್ತಾರೆ. ಸುಮತ್ಯಾಸ್ತನಯ ದೃಪ್ತಾಃ ಪಿತುರಾದೇಶಕಾರಿಣಃ ಹಯಮನ್ವೇಷಮಾಣಾಸ್ತೆ ಸ್ಯಮಂತಾತ್ಯಖನನ್ಮಹೀಂ. ಸಗರನಿಗೆ 2 ಪತ್ನಿಯರು, ಸುಮತಿ ಕೇಶಿನಿ ಅಂತ. ಗರುಡನ ತಂಗಿ ವಿನತಾನ ಪುತ್ರಿ ಗರುಡನ ತಂಗಿ ಸುಮತಿ ಅಂತ. ಇನ್ನೊಬ್ಬಳು ಕೇಶಿನಿ. ಇವಳು ಯಾರು ಅಂದರೆ ಶಿಬಿರಾಜನ ಮಗಳು, ಶೈಬ್ಯ ಅಂತಲೂ ಇವಳಿಗೆ ನಾಮಾಂತರ ಇತ್ತು. ಸುಮತ್ಯಾಹ ದೃಪ್ತಾಹ ಪಿತುರಾದೇಶಕಾರಿಣಃ ತನಯಾಹ. ಸುಮತಿಯಲ್ಲಿ 60,000 ಜನ ಮಕ್ಕಳಾಗಿದ್ದಾರೆ. ಪಿತುರಾದೇಶಕಾರಿಣಃ ಅಂತ ತಂದೆಯ ಮಾತನ್ನು ಯಥಾವತ್ತಾಗಿ ಪಾಲನೆ ಮಾಡ್ತಾ ಇದ್ದರು. ಅದರ ಹಿಂದಿನ ಸೂಕ್ಷ್ಮ ಭಾವ ಯಾವುದೂ ಇವರ ಅರಿವಿಗೆ ಗೋಚರ ಆಗ್ತಾ ಇರಲಿಲ್ಲ. ತೇ ಹಯಂ ಅನ್ವೇಷಮಾಣಾಃ ಸಮಂತಾತ್ ಮಹಿ ನ್ಯಖನನ್. ಕುದುರೆ ಹುಡುಕ್ತಾ ಹುಡುಕ್ತಾ ಒಮ್ಮೆಲೆ 60,000 ಜನವೂ ಕೂಡ ಭೂಮಿಯನ್ನು ತೋರ್ತಾ ಇದ್ದಾರೆ. ಪ್ರಾಗುದೀತ್ಯಾಂ ದಿಶಿ ಹಯಂ ದದೃಶು ಕಪಿಲಾಂತಿಕೆ ಏಷವಾಜಿಹರಶ್ಚೋರಃ ಆಸ್ತೆ ಮಿಲಿತಲೋಚನಃ. ಪ್ರಾಗುದೀಚ್ಯಾಂ ದಿಶಿ ಕಪಿಲಾಂತಿಕೆ ಹಯಂ ದದೃಶು. ಈಶಾನ್ಯ ದಿಕ್ಕು ಕಪಿಲಾಶ್ರಮದಲ್ಲಿ ಪರಮಾತ್ಮ ತಪಸ್ಸು ಮಾಡ್ತಾ ಇದ್ದ.
ಹಯಂ ದದೃಶು, ಆ ಆಶ್ರಮದಲ್ಲಿ ಕುದುರೆಯನ್ನು ನೋಡ್ತಾರೆ. ಏಷಃ ವಾಜಿಹರಃ ಚೋರಃ ಮೀಲಿತಲೋಚನಃ ಅಸ್ತೆ. ಈ ಕುದುರೆ ಕದ್ದ ಕಳ್ಳ ಕಣ್ಮುಚ್ಚಿಕೊಂಡು ನಾಟಕ ಮಾಡುತ್ತಾ ಇದ್ದಾನೆ ಅಂತ ಭಾವಿಸಿ, ಹನ್ಯತಾಂ ಹನ್ಯತಾಂ ಪಾಪ ಇತಿ ಷಷ್ಟಿಸಹಸ್ರಿಣಃ ಉದಾಯುಧಾ ಅಭಿಯಯುಃ ಉನ್ಮಿಮೇಷ ತದಾ ಮುನಿಃ. ಷಷ್ಟಿಸಹಸ್ರಿಣಃ ಪಾಪಃ ಏಷಃ ಹನ್ಯತಾಂ ಹನ್ಯತಾಂ. 60,000 ಜನರದು ಒಂದೇ ಧ್ವನಿ. ಇವನನ್ನು ಕೊಲ್ಲಬೇಕು ಅಂತ ಉದ್ಯುಕ್ತರಾದಾಗ ಉದಾಯುಧ ಅಭಿಯು, ಇನ್ನೇನು ತಮ್ಮ ಆಯುಧ ಹೆಚ್ಚಿಕೊಂಡು ಹೋಗಿದ್ದಾರೆ. ತದಾ ಮುನಿ ಉನ್ಮಿಮೇಷ, ಆಗ ಕಣ್ತೆರೆದು ನೋಡ್ತಾರೆ ಕಪಿಲ ಋಷಿಗಳು. ಸಶರೀರಾಗ್ನಿನ ತಾವತ್ ಮಹೇಂದ್ರ ಹೃತಚೇತಸಃ ಮಹದ್ವ್ಯತಿಕ್ರಮಹತ ಭಸ್ಮಸಾದಭವನ್ ಕ್ಷಣಾತ್. ಮಹೇಂದ್ರ ಹೃತಚೇತಸಃ ಸ್ವಶರೀರಾಗ್ನಿನ ತಾವತ್ ಕ್ಷಣಾತ್ ಮಹದ್ವ್ಯತಿಕ್ರಮ ಹತಾಃ ಭಸ್ಮಸಾದಭವನ್. ಇಂದ್ರ ಮನೋಭಿಮಾನಿ, ಇವರ ಮನಸ್ಸನ್ನು ಮೋಹಗೊಳಿಸಿದ್ದ. ಆದ್ದರಿಂದ ಒಂದೇ ಕ್ಷಣದಲ್ಲಿ ಇವನನ್ನು ಕಳ್ಳ ಅಂತ ಆಕ್ಷೇಪ ಮಾಡಿದ್ದಾರೆ. ಅದು ಪರಮಾತ್ಮನ ಬಗ್ಗೆ. ಆದ್ದರಿಂದ ಒಂದನೇ ಕ್ಷಣದಲ್ಲಿ ಎಲ್ಲರೂ ಕೂಡ ಭಸ್ಮೀಭೂತರಾಗ್ತಾರೆ. ಯೋ ಸಮಂಜಸ ಇತ್ಯುಕ್ತಃ ಕೇಶಿನ್ಯಾ ಸಕೇಶಿನ್ಯಾ ನೃಪಾತ್ಮಜಃ ತಸ್ಯ ಪುತ್ರೋಂಶುಮಾನ್ ನಾಮ ಪಿತಾಮಹ ಹಿತೇ ರತಃ. ಕೇಶಿನಿಯ ಮಗ ಅಸಮಂಜಸ ಅಂತ. ಯಹ ಅಸಮಂಜಸಃ ಉಕ್ತಃ ಸಹ ಕೇಶಿನ್ಯಾಹ ಆತ್ಮಜಃ ತಸ್ಯ ಅಂಶುಮಾನ್ ನಾಮ ಪುತ್ರಃ. ಅವನಿಗೆ ಅಂಶುಮಂತ ಅಂತ ಒಬ್ಬ ಮಗ ಇದ್ದ. ಪಿತಾಮಹ ಹಿತೇ ರತಃ, ಅಜ್ಜನ ಮೇಲೆ ಅತ್ಯಂತ ಪ್ರೀತಿ. ಆವಾಗ ಅಸಮಂಜಸ ಆತ್ಮಾನಂ ದರ್ಶಯನ್ನ ಸಮಂಜಸಂ ಜಾತಿಸ್ಮರಃ ಪುರಾ ಸಂಗಾತ್ ಯೋಗಿ ಯೋಗಾದ್ವಿಚಾಲಿತಃ. ಪುರ ಯೋಗಿ ಸಂಗಾತ್ ಯೋಗಾತ್ ವಿಚಲಿತ. ಅಸಮಂಜಸ ಅನ್ನೋ ವ್ಯಕ್ತಿ ದೊಡ್ಡ ಯೋಗಿಯಾಗಿದ್ದ ಹಿಂದಿನ ಜನ್ಮದಲ್ಲಿ. ಸಮಾಜದ ಕೆಲವು ದುಷ್ಟ ವಿಷಯಗಳ ಸಂಘದಿಂದ ಯೋಗಭ್ರಷ್ಟನಾಗಿದ್ದಾನೆ. ಆದರೆ ಜಾತಿಸ್ಮರಃ, ಪರಮಾತ್ಮನ ಅನುಗ್ರಹ ಎಷ್ಟಿತ್ತು ಅಂದರೆ ತನ್ನ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಆದ್ದರಿಂದ ಆತ್ಮಾನಂ ಅಸಮಂಜಸಂ ದರ್ಶಯನ್ ಸಂಗಂ ಜಹೌತ್. ತನ್ನ ವರ್ತನೆ ವಿಚಿತ್ರ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದ. ಅದರಿಂದ ವಿಷಯಾಸಕ್ತಿಯನ್ನು ಬಿಟ್ಟು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದ. ಅಚರಂ ಗರ್ಹಿತಂ ಲೋಕೆ ಜ್ಞಾತೀನಾಂ ಕರ್ಮ ವಿಪ್ರಿಯಂ ಸರವ್ಯಾಂ ಕ್ರೀಡತೋ ಬಾಲಾನ್ ಪ್ರಾಸ್ಯ ದುದ್ವೇಜಯಂದಜಾನ್. ಇವನಿಗೆ ಚಿಕ್ಕ ವಯಸ್ಸಿನಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇವನ ಆಟ ಬಲು ರೋಚಕ. ಜ್ಞಾತೀನಾಂ ವಿಪ್ರಿಯಂ ಲೋಕೆ ಕರ್ಮ ಆಚರನ್. ಏನು ಅಂದರೆ ಜನ ಮುದ್ವೇಜಯನ್. ಇವನ ಆಟ ಅಂದರೆ ಎಲ್ಲ ಜನರನ್ನು ಭಯಭೀತರನ್ನಾಗಿ ಮಾಡ್ತಾ ಇದ್ದ. ಕ್ರೀಡತಃ ಬಾಲಾನ್ ಸರವ್ಯಾಂ ಪ್ರಾಸ್ಯನ್. ಯಾರು ಇವನೊಟ್ಟಿಗೆ ಆಟಕ್ಕೆ ಬರ್ತಾ ಇದ್ರು ಅಷ್ಟೂ ಜನರನ್ನು ಕರೆದುಕೊಂಡು ಹೋಗಿ ಸರಿಯೂ ನದಿಯಲ್ಲಿ ಬಿಸಾಕೋದು. ಅದೇ ಇವನಿಗೆ ಪರಮ ಸಂತೋಷವಾಗಿತ್ತು. ಏವಂ ವೃತ್ತಃ ಪರಿತ್ಯಕ್ತಃ ಪಿತ್ರಾ ಸ್ನೇಹಮಪೋಹ್ಯ ವೈ ಯೋಗೈಶ್ವರ್ಯೇಣ ಬಾಲಾಂಸ್ತಾನ್ ದರ್ಶಯಿತ್ವಾ ತತೋ ಯಯೌ. ಏವಂ ವೃತ್ತಃ ಸ್ನೇಹಮಪೋಹ್ಯ ಪಿತ್ರಾ ಪರಿತ್ಯಕ್ತಃ. ಸಗರ ಮಹಾರಾಜರು ಧರ್ಮನಿಷ್ಠರು ಇವನ ಈ ಚರ್ಯೆಯನ್ನು ನೋಡಿ ಇವನನ್ನು ಪರಿತ್ಯಾಗ ಮಾಡ್ತಾರೆ. ಆವಾಗ ಯೋಗೇಶ್ವರಿಯೇನ ತಾನ್ ಬಾಲಾನ್ ದರ್ಶಯಿತ್ವ ಯಯೌ. ತನ್ನ ಒಂದು ಯೋಗ ಸಾಮರ್ಥ್ಯದಿಂದ ಯಾವ ಯಾವ ಬಾಲಕರನ್ನು ಮುಳುಗಿಸಿದ್ದಾನೋ ಅವರನ್ನೆಲ್ಲ ಮರಳಿಸಿ ಇವನು ಕಾಡಿಗೆ ಹೋಗ್ತಾನೆ. ಅಯೋಧ್ಯಾವಾಸಿನ ಸರ್ವೇ ಬಾಲಕಾನ್ ಪುನರಾಗತಾನ್ ದೃಷ್ಟ್ವಾ ವಿಶಿಸ್ಮಿರೇ ರಾಜನ್ ರಾಜಾಥಾಪ್ಯನ್ವತಪ್ಯತ. ಸರ್ವೇ ಅಯೋಧ್ಯಾವಾಸಿನಃ ಪುನರಾಗತಾನ್ ಬಾಲಕಾನ್ ದೃಷ್ಟ್ವಾ ವಿಶಿಸ್ಮಿರಿ. ಎಲ್ಲರಿಗೂ ತುಂಬ ಆಶ್ಚರ್ಯ ಆಗುತ್ತೆ. ಅಥ ರಾಜ ಚ ಅನ್ವತಪ್ಯತೆ. ಇಂತಹ ಯೋಗಿಯನ್ನು ತ್ಯಾಗ ಮಾಡಿದೆ ಅಂತ ಸಗರ ಮಹಾರಾಜರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆದರೆ ಅವನು ಪೂರ್ವ ಹೊರಟಾಗಿತ್ತು. ಇದು
ಜ್ಞಾನಿಗಳ ವಿಚಿತ್ರ ನಡೆ. ಇದರಿಂದ ಏನು ಅಂದರೆ ನಮ್ಮ ಸುತ್ತಮುತ್ತಲದಲ್ಲೇ ಜ್ಞಾನಿಗಳು ಇರ್ತಾರೆ, ಅವರನ್ನು ಗುರುತಿಸುವ ಕಣ್ಣಿರಬೇಕು ಅಂತ ಇಷ್ಟು ಹೇಳಿ, ಅಂಶುಮಾನ್ಶ್ಚೋರಿತೋ ರಾಜ್ಞಾ ತುರಂಗಾನ್ವೇಷಣೆ ಯಯೌ ಪಿತೃವ್ಯಖಾತಾನುಪತಂ ಭಸ್ಮ ಪಿತದೃಶೇ ಹಯಂ. ರಾಜ್ಞಾ ಚೋರಿತಃ ಅಂಶುಮಾನ್ ಪಿತೃವ್ಯಖಾತಾನುಪಥಂ ತುರಂಗಾನ್ವೇಷಣೆ ಯಯೌ. ಸಗರ ಮಹಾರಾಜ ಅಪ್ಪಣೆ ಮಾಡಿದ್ದ, ನಿನ್ನ ಕಕ್ಕಂದಿರಿದ್ದಾರೆ 60,000 ಜನ, ಅವರ ಕಥೆ ಮತ್ತು ಈ ಕುದುರೆಯ ಕಥೆಯ ಬಗ್ಗೆ ನನಗೆ ಹೇಳು ಅಂತ. ಅವರು ಯಾವ ಮಾರ್ಗದಲ್ಲಿ ಹೋಗಿದ್ದಾರೋ ಅದೇ ಮಾರ್ಗದಲ್ಲಿ ಹೋಗ್ತಾನೆ. ಭಸ್ಮಂ ಹಯಮಪಿ ದದೃಶೆ. ತನ್ನ ಚಿಕ್ಕಪ್ಪಂದಿರ ಭಸ್ಮ ಮತ್ತು ಕುದುರೆ ಎರಡನ್ನೂ ನೋಡ್ತಾನೆ. ಅಲ್ಲಿ ಕಪಿಗಳ ಋಷಿಗಳು, ಅಲ್ಲಿ ಕಪಿಲ ಋಷಿಗಳು ಇರೋದನ್ನು ನೋಡ್ತಾನೆ. ಹೇಳಿ ಇವನು ಅವರನ್ನು ಸ್ತೋತ್ರ ಮಾಡ್ತಾನೆ. ತತ್ರಾಸೀನಂ ಮುನಿಂ ವೀಕ್ಷ್ಯ ಕಪಿಲಾಗ್ಯಮಧೋಕ್ಷಜಂ ಅಸ್ತೌತ್ ಸಮಾಹಿತ ಮನಃ ಪ್ರಾಂಜಲಿ ಪ್ರಣತೋ ಮಹಾನ್. ಮಹಾನ್ ಆಸೀನಂ ಕಪಿಲಾಖ್ಯಂ ಮುನಿಂ ಸಮಾಹಿತ ಮನಃ ಪ್ರಾಂಜಲಿ ಪ್ರಣತಸನ್ ಅಸ್ತೌತ್. ಒಳ್ಳೆ ಬುದ್ಧಿವಂತ ಇವನು. ಏಕಾಗ್ರತೆಯಿಂದ ತನ್ನ 2 ಕೈ ಜೋಡಿಸಿ ನಮಸ್ಕಾರ ಮಾಡಿ ಕಪಿಲ ಋಷಿಗಳನ್ನು ಸ್ತೋತ್ರ ಮಾಡ್ತಾನೆ. ಸ್ತೋತ್ರಕ್ಕೆ ಮೆಚ್ಚಿ ಶ್ರೀ ಭಗವಾನುವಾಚ ಅಶ್ವೋಯಂ ನೀಯತಾಂ ವತ್ಸ ಪಿತಾಮಹ ಪಶುಸ್ತವ ಇಮೇ ಚ ಪಿತರೋ ದಗ್ಧಾಃ ಗಂಗಾಂಭೋರ್ಹಂತಿನೇ ತರತ್. ಆವಾಗ ಅಶ್ವೋಯಂ ನಿಯತಾಂ ವತ್ಸ, ಇದು ನಿನ್ನ ಕುದುರೆ, ನೀನು ಇದನ್ನು ಕೊಂಡೊಯ್ಯು, ಏಕೆಂದರೆ ಪಿತಾಮಹ ಪಶುಸ್ತವ, ನಿನ್ನ ಅಜ್ಜ ಕಾಯ್ತಾ ಇದ್ದಾನೆ ಯಾಗ ಮಾಡಲಿಕ್ಕೆ, ನನಗೆ ಸಂತೋಷ ಆಗಿದೆ. ಇವೇ ಚ ಪಿತರೋ ದಗ್ಧ ಗಂಗಾಂಭೋರ ಹಂತಿನೇ ತರತು ಅಂತ. ಏನು ನಿನ್ನ ಚಿಕ್ಕಪ್ಪಂದಿರು ಮೃತರಾಗಿದ್ದಾರೆ, ಇವರಿಗೆ ಮೋಕ್ಷ ಆಗಬೇಕು ಅಂದರೆ ಒಂದೇ ವಿಧಾನ, ಇವರ ಭಸ್ಮದ ಮೇಲೆ ಗಂಗಾ ಹರಿಯಬೇಕು, ಆವಾಗ ಮಾತ್ರ ಮೋಕ್ಷ ಅಂತ ಇಷ್ಟು ಉಪಾಯವನ್ನು ಕೂಡ ತಿಳಿಸಿ ಅಶ್ವವನ್ನು ಕೊಡ್ತಾನೆ. ತಂ ಪರಿಕ್ರಮ್ಯ ಶಿರಸ ಪ್ರಸಾದ್ಯ ಹಯಮಾನಯತ್ ಸಗರಸ್ತೇನ ಪಶುನಾ ಕ್ರತುಶೇಷಂ ಸಮಾಪಯನ್. ತಂ ಪರಿಕ್ರಮ್ಯ ಶಿರಸ ಪ್ರಸಾದ್ಯ ಹಯಮಾನಯತ್, ಅವನಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಕುದುರೆ ತೆಗೆದುಕೊಂಡು ಬರ್ತಾನೆ ಅಂಶುಮಂತ. ಸಗರ ತೇನ ಪಶುನಾ ಕ್ರತುಶೇಷಂ ಸಮಾಪಯತ್, ಏನು ತನ್ನ ಯಾಗ ಇತ್ತು ಅದನ್ನು ಸಮಾಪ್ತಿ ಮಾಡ್ತಾನೆ. ರಾಜ್ಯಮಂಶುಮತೇನ್ಯಸ್ಯ ನಿಸ್ಪೃಹೋ ಮುಕ್ತಬಂಧನಃ ಔರೋಪದಿಷ್ಟ ಮಾರ್ಗೇನ ಲೇಭೆ ಗತಿಮನುತ್ತಮಾಂ. ಅಂಶುಮತೆ ರಾಜ್ಯಂ ನ್ಯಸ್ಯ, ಅಂಶುಮಂತನಿಗೆ ರಾಜ್ಯಭಾರ ಒಪ್ಪಿಸಿ ನಿಸ್ಪೃಹ ಎಲ್ಲ ವಿಷಯ ಸಂಘ ಬಿಟ್ಟು ಅನುತ್ತಮಾಂಗತಿಂ ಲೇಭೆ ಮೋಕ್ಷದ ದಾರಿಯನ್ನು ಪ್ರವೇಶ ಮಾಡ್ತಾನೆ. ಇದಾದ ಮೇಲೆ ತುಂಬ 1-2 ತಲೆಮಾರು ತಪಸ್ಸು ಮಾಡುತ್ತೆ ಗಂಗೆಯನ್ನು ತರಬೇಕು ಅಂತ, ಯಾರೂ ಸಫಲರಾಗಲ್ಲ. ಅಂಶುಮಾಂಶ್ಚ ತಪಸ್ತೇಪೆ ಗಂಗಾ ಗಮನ ಕಾಮ್ಯಯ ಕಾಲಂ ಮಹಾಂತಂ ನಾಶಕ್ನೋ ತತಃ ಕಾಲೇನ ಸಂಸ್ಥಿತಃ. ಅಂಶುಮಾನ್ ಗಂಗಾಗಮನ ಕಾಮ್ಯಯ ಮಹಾಂತಂ ಕಾಲಂ ತಪಃ ತೇಪೆ. ಅಂಶುಮಂತ ಹೇಗಾದರೂ ಮಾಡಿ ಗಂಗೆಯನ್ನು ಭೂಮಿಗೆ ತರಲೇಬೇಕು ಅಂತ ತುಂಬ ಇಚ್ಛೆಪಟ್ಟು ತುಂಬ ಕಾಲ ತಪಸ್ಸು ಮಾಡ್ತಾನೆ. ನಾಶಕ್ನೋ ತತಃ ಕಾಲೇನ ಸಂಸ್ಥಿತ, ಕಾಲನಾಮಕ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾದ, ಅರ್ಥಾತ್ ಮೃತ್ಯು ಹೊಂದಿದ ಹೊರತು ಆ ವಿಷಯದಲ್ಲಿ ಅವನು ಯಶಸ್ವಿ ಆಗೋದಿಲ್ಲ. ದಿಲೀಪಸ್ತಸ್ತು ತಸ್ತದ್ವತ್ ಅಶಕ್ತಃ ಕಾಲಮೇವಾನ್ ಭಗೀರಥಸ್ತಸ್ಯ ಪುತ್ರಃ ತೇಪೇ ಸಸುಮಹತ್ತಪಃ. ತತ್ಸುತಃ ದಿಲೀಪಃ, ಅವನಾದ ಮೇಲೆ ಇನ್ನೊಂದು ತಲೆಮಾರು ದಿಲೀಪ, ಅವನು ಅಶಕ್ತಃ ಅಂತ, ಅವನಿಗೂ ಆ ವಿಷಯದಲ್ಲಿ ಅವನಿಗೂ ಸಾಫಲ್ಯ ಆಗಲಿಲ್ಲ. ತಸ್ಯ ಪುತ್ರ ಭಗೀರಥ ಸುಮಹತ್ತಪಃ ತೇಪೆ, ಅವನ ಮಗ ಭಗೀರಥ. ನಾವೆಲ್ಲ ಎಷ್ಟೋ ಜನ ಹೇಳ್ತಾರೆ ಭಗೀರಥ ಯಾರು ಅಂದರೆ, ಯಾರು ಕೆಲವೊಮ್ಮೆ ಈ ಮರುಗ ಭೂಮಿಯಲ್ಲಿ ನೀರಿಲ್ಲದ ಪ್ರದೇಶದಲ್ಲಿ ನೀರನ್ನು ತಂದರೆ ಭಗೀರಥ ಭಗೀರಥ ಅಂತ ಕರಿತಾ ಇರ್ತಾರೆ. ಅವರಿಗೆ ಮೂಲ ಪುರುಷನೇ ಭಗೀರಥ. ಒಳ್ಳೆ ತಪಸ್ಸನ್ನು ಮಾಡ್ತಾನೆ.
ದರ್ಶಯಾಮಾಸ ತಂ ದೇವಿ ಪ್ರಸನ್ನಾ ವರದಾಸ್ಮಿತೆ ಇತ್ಯುಕ್ತಸ್ವಮಭಿಪ್ರಾಯಂ ಶಶಂಸಾವನತೋ ಭೃಜಂ. ಪ್ರಸನ್ನ ದೇವಿ ತಂ ಪ್ರತಿ ದರ್ಶಯಾಮಾಸ. ಗಂಗಾದೇವಿಯವನಿಗೆ ದರ್ಶನ ಕೊಡ್ತಾಳೆ. ವರದ ಅಸ್ಮಿ ಇತ್ಯುಕ್ತ ಭೃಶಮವನತಃ ಸ್ವಮಭಿಪ್ರಾಯಂ ಶಶಂಸ. ತುಂಬ ವರ ಕೊಡ್ತೇನೆ ಅಂತ ಹೇಳಿದಾಗ ವಿನೀತನಾಗಿ ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಅರಿಕೆ ಮಾಡಿಕೊಳ್ತಾನೆ. ಗಂಗೋವಾಚ ಕೋ ವಿಧಾರಯಿತಾ ವೇಗಂ ಪತಂತ್ಯಾ ಮೇ ಮಹೀತಲೆ ಅನ್ಯತಾ ಭೂತಲಂ ಭಿತ್ವಾ ನೃಪಯಾಸ್ಯೇರಸಾತಲಂ. ಹೇ ನೃಪ, ಮಹೀತಲೆ ಪತಂತ್ಯ ಮೇ ವೇಗಂ ಕೋ ವಿಧಾರಯಿತ. ನಾನೇನು ಮೇಲಿಂದ ಕೆಳಗೆ ಬರಬಹುದು, ಆದರೆ ನನ್ನ ವೇಗ ಧಾರಣೆ ಮಾಡುವ ವ್ಯಕ್ತಿ ಯಾರು? ಅಲ್ಲ, ಧಾರಣೆ ಯಾಕೆ ಮಾಡಬೇಕು ಅಂದರೆ ಅನ್ಯಥಾ ಭೂತಲಂ ಭಿತ್ವಾ ರಸಾತಲಂ ಯಾಸ್ಯೆ. ನನ್ನ ವೇಗ ಧಾರಣೆ ಮಾಡಿಲ್ಲ ಅಂದರೆ ನಾನು ಭಾಗ ಸೀಳಿಕೊಂಡು ರಸಾತಲಕ್ಕೆ ಹೋಗಿಬಿಡುತ್ತೇನೆ, ಭಸ್ಮದ ಮೇಲೆ ನನ್ನ ಸ್ಪರ್ಶ ಆಗೋದಿಲ್ಲ. ಆದ್ದರಿಂದ ಇದಕ್ಕೇನು ಉಪಾಯ ಅಂತ ಒಂದು ಪ್ರಶ್ನೆ. ಇದು ಒಳ್ಳೆ ಪ್ರಶ್ನೆ, ಬಗೆಹರಿಸೋದು ಕೂಡ ಸ್ವಾರಸ್ಯಕರ ಉತ್ತರ. ಕಿಂಚಾಹಂ ದುರ್ಗತಿಂ ವ್ಯಾಸ್ಯೆ ನರಾಮಯ್ಯಾಂ ಮೃಜಂತ್ಯಘಂ ಪ್ರಜಾಮಿತದಘಂ ಕ್ರೂರಂ ರಾಜಂಸ್ತತ್ರ ವಿವಿಚ್ಯತಾಂ. ಕಿಂಚ ಅಹಂ ದುರ್ಗತಿಂ ವ್ಯಾಸ್ಯೆ. ನನಗೊಂದು ಕೆಟ್ಟ ಗತಿ ಬರುತ್ತೆ, ಕೆಟ್ಟ ಅವಸ್ಥೆ. ಯಾಕೆ ಅಂದರೆ ನರಾಹ ಮೈ ಅಘಂ ಆಮೃಜಂತೆ. ನೀವೆಲ್ಲ ಮನುಷ್ಯರು ಅತ್ಯಂತ ಪಾಪಿಷ್ಠರಲ್ಲಿ ಪಾಪಿಷ್ಠರು. ನನ್ನಲ್ಲಿ ಸ್ನಾನ ಮಾಡಿ ನೀವು ಶುದ್ಧರಾಗ್ತೀರಾ. ಕ್ರೂರಂ ತದಘಂ ಅಹಂ ಕ್ವ ಮೃಜಾಮಿ. ಆ ಪಾಪ ನನಗಂಟಿಕೊಳ್ಳುತ್ತೆ, ನಾನು ಅದನ್ನು ಎಲ್ಲಿ ತೊಳೆದುಕೊಳ್ಳಬೇಕು? ತತ್ರ ವಿವಿಚ್ಯತ. ಎರಡೂ ಪ್ರಶ್ನೆಗೆ ಉತ್ತರ ದೊರಕುವಂತೆ ಮಾಡು, ಇನ್ನು ಇಚ್ಛೆ ಪರಿಪೂರ್ಣವಾಗುತ್ತೆ. ಕಥಂ ನರಾಹ ಕಥಮಘಂ ಮೃಜಂತಿ ಅಹಂ ತದಘಂ ಕಥಂ ಮೃಜಾಮಿ ವಿಚಿಂತ್ಯತ. ನಿನ್ನ ವಿಚಾರ ಮಾಡಪ್ಪ. ಎಲ್ಲ ಮನುಷ್ಯರು ಪುಂಖಾನುಪುಂಖವಾಗಿ ಬಂದು ಪಾಪ ಬಿಟ್ಟು ಹೋಗ್ತಾರೆ, ನಾನು ಪಾಪ ಧಾರಣೆ ಮಾಡಿ ಕಳೆದು ಆ ಪಾಪ ನಿವೃತ್ತಿನಾಗಿ ಹೇಗಾಗಬೇಕು ಮಾರ್ಗವನ್ನು ನೀನೇ ಸೂಚನೆ ಮಾಡು ಅಂತಂದಾಗ ಅದ್ಭುತವಾದ ಉತ್ತರ ಕೊಡ್ತಾರೆ ಭಗೀರಥರಾಜರು. ಸಾಧವೋ ನಿರಾಶಿಷ ಶಾಂತಾಃ ಬ್ರಹ್ಮಿಷ್ಠಾ ಲೋಕಪಾವನಾಃ ಹರಂತ್ಯಘಂ ತೇಂಗ ಸಂಗಾತ್ ಯೇ ಪ್ರಾಪ್ತ ಸ್ವಹೃದಾ ಹರಿಂ. ಭಗೀರಥರ ಮಾತು, ಪಾಪ ಹಾಕುವವರು ಸಾವಿರಾರು ಮಂದಿ ಆದರೆ ಪಾಪ ತೊಳೆಯಲಿಕ್ಕೆ ಇಬ್ಬರು ಮೂರು ಜನ ಸಾಕು ಅಂತಾರೆ. ಯಾರು ಅಂದರೆ ಸ್ವಹೃದಾ ಹರಿಂ ಪ್ರಾಪ್ತ. ಯಾರು ತನ್ನ ಹೃದಯ ಗುಹೆಯಲ್ಲಿ ಹರಿಯನ್ನು ಹೊತ್ತಿದ್ದಾರೋ, ಸಾಧವಃ ನಿರಾಶಿಷಾಃ ಶಾಂತಾಃ ಬ್ರಹ್ಮಿಷ್ಠಾಃ ಲೋಕಪಾವನಾಃ, ಎಲ್ಲವೂ ಪರಮಾತ್ಮನ ಸಮರ್ಪಣೆ ಮಾಡ್ತಾ ಇರ್ತಾರೆ. ಹರಂತ್ಯಘಂ ತೇಂಗ ಸಂಗಾತ್. ಅಂತಹ ಒಂದಿಬ್ಬರು ನಿನ್ನಲ್ಲಿ ಸ್ನಾನ ಮಾಡಿಬಿಟ್ಟರೆ ನಿನ್ನ ಪಾಪ ತೊಲಗುತ್ತೆ. ಆದ್ದರಿಂದಾಗಿ ನಿನ್ನ ಮೊದಲ ಪ್ರಶ್ನೆಗೆ, ಎರಡನೇ ಪ್ರಶ್ನೆಗೆ ಉತ್ತರ ದೊರಕಿದೆ. ಇದನ್ನೇ ಪಂಡಿತಾಚಾರ್ಯರು ಹೇಳ್ತಾರೆ. ಆಚಾರ್ಯರು ವಿಷ್ಣು ತೀರ್ಥರೆಲ್ಲ ತೀರ್ಥಯಾತ್ರೆಗೆ ನದಿ ಸ್ನಾನಕ್ಕೆ ಹೋಗ್ತಾರೆ. ಯಾಕೆ ಅಂದರೆ ಏನು ಗಂಗಾದಿ ತೀರ್ಥಗಳಲ್ಲಿ ಶಕ್ತಿ ಕುಂದಿತ್ತೋ ಇವರು ತಮ್ಮ ಸ್ನಾನದಿಂದ ಶಕ್ತ್ಯಾಧಾನ ಮಾಡುವುದಕ್ಕಾಗಿ ತೀರ್ಥಯಾತ್ರೆ ಮಾಡಿದ್ದು ಹೊರತು ತೀರ್ಥಯಾತ್ರೆಯಿಂದ ಗಂಗಾ ಸ್ನಾನದಿಂದ ಇವರಿಗೇನಾಗಬೇಕಾಗಿಲ್ಲ ಅಂತ ಪಂಡಿತಾಚಾರ್ಯರು ಒತ್ತಿ ಒತ್ತಿ ಹೇಳ್ತಾರೆ. ಅದರಿಂದಾಗಿ ನಿನಗೆ ಯಾವುದೇ ಸಮಸ್ಯೆ ಇಲ್ಲ. ಧಾರಯಿಷ್ಯಂತಿ ತೇ ವೇಗಂ ರುದ್ರತ್ವಾಸ್ಮಾ ಶರೀರಿಣಾಂ. ತೇ ವೇಗಂ ಧಾರಯಿಷ್ಯಂತಿ ರುದ್ರಃ ಅಂತ. ರುದ್ರದೇವರು ನಿನ್ನ, ಯಾಕೆಂದರೆ ಮನೋಭಿಮಾನಿ ಆದ್ದರಿಂದ ಮನಸ್ಸಿನ ವೇಗವನ್ನೇ ನಿಯಂತ್ರಣ ಮಾಡುವ ರುದ್ರದೇವರಿಗೆ ನಿನ್ನ ವೇಗ ನಿಯಂತ್ರಣ ಅಷ್ಟು ಕಷ್ಟ ಅಲ್ಲ, ದುಶ್ಶಕ ಅಲ್ಲ. ರುದ್ರದೇವರು ನಿನ್ನ ವೇಗವನ್ನು ಧಾರಣೆ ಮಾಡ್ತಾರೆ ಅಂತ ಇಷ್ಟು ಹೇಳಿ, ಇತ್ಯುಕ್ತ್ವಾ ಸನೃಪೋ ದೇವೀಂ ತಪಸಾ ತೋಷಯಚ್ಛಿವಂ ಕಾಲೇನಾಲ್ಪೀಯಸಾ ರಾಜನ್ ತಪಸಾ ಚಾಪ್ಯತುಷ್ಯತ ಇತಿ ನೃಪಃ ದೇವೀಂ ಉಕ್ತ್ವಾ. ಗಂಗಾದೇವಿಗೆ ಈ ರೀತಿಯಾಗಿ ಮಾತು ಕೊಟ್ಟಿದ್ದಾನೆ. ಅಲ್ಪೀಯಸಾ ಕಾಲೇನ ಅಲ್ಪೀಯಸಾ ತಪಸ, ಜಾಸ್ತಿ ಸಮಯ ತಗೊಳ್ಳಲಿಲ್ಲ, ಜಾಸ್ತಿ ತಪಸ್ಸು ಮಾಡಲಿಲ್ಲ.
ಸ್ವಲ್ಪ ಕಾಲದಲ್ಲಿ ಸ್ವಲ್ಪ ತಪಸ್ಸಿನಿಂದ ಶಿವಂ ಅತೋಷಯತ್ ತಪಸ ಆಶು ಅತೋಷ್ಯತ. ಇವನ ತಪಸ್ಸಿಗೆ ರುದ್ರದೇವರು ತುಷ್ಟರಾಗ್ತಾರೆ. ತಥೇತಿರಾಜ್ಞಾಭಿಹಿತಃ ಸರ್ವಲೋಕಹಿತಃ ಶಿವಃ ದಧಾರಾವಹಿತೋ ಗಂಗಾ ಪಾದಪೂತ ಜಲಾಂ ಹರೇಃ ಇತಿ ಆಜ್ಞಾ ಅಭಿಹಿತಃ ಸರ್ವಲೋಕಹಿತಃ ಶಿವಃ ತಥಾ ಅಭಿಹಿತಃ ಸನ್. ಏನು ಭಗೀರಥ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಅಷ್ಟಕ್ಕೂ ಅಷ್ಟು ಅಂತ ಹೇಳ್ತಾರೆ ರುದ್ರದೇವರು. ಪಾದಪೂತ ಜಲಾಂ ಗಂಗಾಂ ಅವಹಿತಃ ತಧಾರ. ಅಲ್ಲ, ಸಾಮಾನ್ಯ ಒಬ್ಬರನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ಒಬ್ಬರ ಭಾರವನ್ನು ಹೊರಬೇಕು. ನಮಗೆ ನಮ್ಮ ಭಾರವೇ ಕಷ್ಟ. ಇನ್ನೊಬ್ಬರ ಭಾರವನ್ನು ಹೊರಬೇಕು ಅಂದರೆ ಕಷ್ಟದ ಭಾವನೆ ಉಂಟಾಗಲಿಲ್ವ ಅಂದರೆ ಪಾದಪೂತ ಜಲಾಂ ಹರೇಹೆ ಅಂತ. ಗಂಗಾ ಹರಿಯ ಪಾದೋದಕ, ಆದ್ದರಿಂದ ಅವಹಿತ, ನಾನು ಅದನ್ನು ಧಾರಣೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ಮಹಾನ್ ಪುಣ್ಯ, ತಪ್ಪಿದರೆ ಮಹಾನ್ ಪಾಪ ಬಂದೀತು ಅಂತ ಭಾವನೆ ರುದ್ರದೇವರಿಗೆ ಬಂತಂತೆ. ಅವರು ಗಂಗೆಯನ್ನು ಧಾರಣೆ ಮಾಡ್ತಾರೆ. ಆದ್ದರಿಂದ ಅವಳಿಗೆ ಗಂಗಾ ಅಂತ ಹೆಸರು ಆಗ ಬಂತು. ಗಾಂಗತ, ದೇವಲೋಕದಲ್ಲಿದ್ದ ಗಂಗೆ ಭೂಮಿಗೆ ಬರ್ತಾಳೆ, ಆದ್ದರಿಂದ ಭೂಮಿಗೆ ಬಂದು ಗಂಗಾ ಅಂತ ಹೆಸರು ಬಂತು. ಇದೇ ಪ್ರಸಂಗದಲ್ಲೇ ಒಂದು ರುದ್ರದೇವರಿಗೆ ಒಂದು ನಾಮ ವ್ಯೋಮಕೇಶ ಅಂತ ಹೇಳ್ತಾರೆ. ವ್ಯೋಮ ಅಂದರೆ ಆಕಾಶ. ರುದ್ರದೇವರಿಗೆ ಆಕಾಶವೇ ಕೂದಲು ಅಂತ. ಜಡೆ ಯಾವುದು ಅಂದರೆ ಹಿಮಾಲಯದ ಶಿಖರ ಜಡೆ. ಅಲ್ಲಿ ನೀರು ಬಿದ್ದು ತರುವಾಯ ಕೆಳಗೆ ಹರಿಯುತ್ತೆ. ಅದನ್ನು ಈ ರೀತಿಯಾಗಿ ಅನೇಕ ಪ್ರಸಂಗಗಳನ್ನು ವರ್ಣನೆ ಮಾಡ್ತಾರೆ. ಅದರಿಂದ ಆ ಗಂಗೆಯ ವೇಗವನ್ನು ಧಾರಣೆ ಮಾಡಿದ್ದು ರುದ್ರದೇವರು ಎಷ್ಟು ಬೇಕೋ ಅಷ್ಟು ಬಿಟ್ಟಿದ್ದಾರೆ. ಆದ್ದರಿಂದ ರಸಾತಲಕ್ಕೆ ಸೀಳಿಕೊಂಡು, ಭೂಮಿ ಸೀಳಿಕೊಂಡು ರಸಾತಲಕ್ಕೆ ಗಂಗೆಯ ಹರಿವಾಗಲಿಲ್ಲ. ಇದಾದ ಮೇಲೆ ಭಗೀರಥೋಪಿ ರಾಜರ್ಷಿ ನಿನ್ಯೇ ಭುವನ ಪಾವನೀಂ ಯತ್ರ ಸ್ವಪಿತೃಣಾಂ ದೇಹಾಃ ಭಸ್ಮೀಭೂತಾ ಸ್ಮ ಶೇರತೆ. ರಾಜರ್ಷಿ ಭಗೀರಥಃ ಭುವನ ಪಾವನೀಂ ಯತ್ರ ಸ್ವಪಿತೃಣಾಂ ದೇಹಾಃ ಭಸ್ಮೀಭೂತಾ ಶೇರತೆ ಸ್ಮ. ಒಂದು ಒಳ್ಳೆ ಕಾವ್ಯದೃಷ್ಟಿಯಿಂದ ಸಾಮಾನ್ಯ ಪ್ರತಿಯೊಂದು ಘಟನೆ, ಪ್ರತಿಯೊಂದು ವಸ್ತುಗಳು ಕೆಲವರ ಕಣ್ಣಿಗೆ ಕೆಲವು ರೀತಿಯಾಗಿ ಕಾಣುತ್ತದೆ. ವ್ಯಾಸರಿಗೆ ಕಂಡದ್ದು ಹೇಗೆ ಅಂದರೆ ಈ ಭಸ್ಮ, ನಮ್ಮ ಲೆಕ್ಕದಲ್ಲಿ ಇದೊಂದು ದಗ್ಧವಾದ ಭಸ್ಮ ಅಷ್ಟೇ. ಆದರೆ ಅವರಿಗೆ ಕಂಡಿದ್ದು ದೇಹಾಹ ಭಸ್ಮೀಭೂತಾ ಶಿರತೆ ಸ್ಮ. ಈ ದೇಹಗಳೇ ತಾವೇ, ದೇಹ ಜಡ ಆದರೂ ಕೂಡ ಗಂಗೆ ಸಂಗಾಗಬೇಕು ಅಂತ ತಾವೇ ಭಸ್ಮೀಭೂತವಾಗಿ ಮಲಗಿಕೊಂಡು ಕಾಯ್ತಾ ಇದೆಯಂತೆ ಗಂಗೆ ಯಾವಾಗ ಬರುತ್ತೆ ಅಂತ. ಅಷ್ಟು ಆ ರೀತಿಯಾದ ಒಂದು ಭಾವನೆ ವ್ಯಾಸರಿಗಿತ್ತು. ತತ್ರ ನಿನ್ನೆ ಅಂತ ಆ ಜಾಗ ಇದ್ದಲ್ಲಿ ಇವನು ಕರೆದುಕೊಂಡು ಹೋಗ್ತಾನೆ. ರಥೇನ ವಾಯುವೇಗೇನ ಪ್ರಯಾಂತಮನುಧಾವತಿ ದೇಶಾತ್ ಪುನಂತಿ ನಿರ್ದಗ್ಧಾನಸೀನ್ ಚತ್ಸಗರಾತ್ಮಜಾನ್. ವಾಯುವೇಗೇನ ರಥೇನ ಪ್ರಯಾಂತಂ, ವಾಯುವೇಗದ ಕುದುರೆ ಅಷ್ಟು ವೇಗದಿಂದ ಹೋಗ್ತಾ ಇದ್ದ. ಅನುಧಾವತಿ ದೇಶಾನ್ ಪುನಂತಿ ಅಂತ ಎಲ್ಲ ದೇಶಗಳನ್ನು, ಅದರ ಅಲ್ಲಿರುವ ಜನರನ್ನು ಪಾವನ ಮಾಡ್ತಾ ನಿರ್ದಗ್ಧಾನ್ ಸಗರಾತ್ಮಜಾನ್ ಅಸಿಂಚತ್. ಏನು ಭಸ್ಮೀಭೂತರಾಗಿ ಬಿದ್ದಿದ್ದಾರೆ ಸಗರಪುತ್ರರು, ಅವರನ್ನು ತೋಯಿಸ್ತಾಳೆ ಗಂಗಾದೇವಿ. ಆ ಗಂಗೆಯ ಸಂಗದಿಂದ ಯಾವ ಸ್ಥಿತಿ ತಲುಪುತ್ತೆ ಅಂದರೆ ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡಹತಾ ಅಪಿ ಸಗರಾತ್ಮಜಾದಿವಂ ಜಗ್ಮುಹು ಕೇವಲಂ ದೇಹಭಸ್ಮಭಿಃ. ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡ ಹತ ಅಪಿ ಅಂತ. ಸಾಕ್ಷಾತ್ ಪರಮಾತ್ಮನಿಗೆ ನೀನೇ ಕಳ್ಳ ಅಂತ. ಸಾಮಾನ್ಯ ಕಳ್ಳರಿಗೆ ನೀ ಕಳ್ಳ ಅಂತ ಹೇಳಿದ್ರೆ ಕೋಪ ಬರುತ್ತೆ ಅಂತ. ಅದರಲ್ಲೂ ನಿರ್ದುಷ್ಟನಾದ ಪರಮಾತ್ಮನಿಗೆ ನೀನು ಕಳ್ಳ ಅಂತ ಹೇಳಿದ್ರೆ ಎಷ್ಟು ಘೋರಾಪರಾಧ ಮಾಡಿದ್ದಾರೆ. ಆದರೂ ಯಜ್ಜಲ ಸ್ಪರ್ಶ ಮಾತ್ರೇಣ ಸಗರಾತ್ಮಜಾಹದಿವಂ ಜಗ್ಮುಹು ಅಂತ ಕೇವಲ ಗಂಗಾ ಸಂಗದಿಂದ ಸ್ವರ್ಗಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಇದನ್ನು ಮುಂದುವರಿಸ್ತಾರೆ. ಭಸ್ಮೀಭೂತಾಂಗ ಸಂಗೇನ ಸ್ವರ್ಯಾತ ಸಗರಾತ್ಮಜಾಃ ಕಿಂ ಪುನಃ ಶ್ರದ್ಧಯಾ ದೇವೀಂ ಯೇ ಸೇವಂತೆ ಧೃತವ್ರತಾಃ. ಭಸ್ಮೀಭೂತಾಂಗ ಸಂಗೇನ ಸಗರಾತ್ಮಜಾ ಸ್ವರ್ಯಾತಾಃ. ಕೇವಲ
ಅಸ್ಥಿಗಳಿಗೆ ಗಂಗಾ ಸ್ಪರ್ಶದಿಂದ ಸ್ವರ್ಗಲೋಕಕ್ಕೆ ಅವರು ಪ್ರವೇಶ ಮಾಡಿದರೆ ಯೇ ಧೃತೌ ರಥಾಃ ಶ್ರದ್ಧೆಯ ದೇವೀಂ ಸೇವಂತೆ ತೇ ಗಚ್ಚೇಯು ಪುನಃ ಕಿಂ. ಉಳಿದ ಜೀವರು ಸಂಕಲ್ಪ ಮಾಡಿಕೊಂಡೇನಾದರೂ ಗಂಗಾದೇವಿಯ ಸ್ನಾನ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅವರ ಗತಿ ಎಷ್ಟು ಉತ್ತಮ ಅಂತ ಹೇಳೋದ್ರಲ್ಲಿ ಮತ್ತೇನು ಹೇಳಬೇಕಾಗಿಲ್ಲ ಅಂತ ಇಷ್ಟು ಭಗೀರಥನ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಮುಂದೆ ಅವನ ವಂಶದಲ್ಲಿ ಋತುಪರ್ಣಾದಿ ರಾಜರು ಬರ್ತಾರೆ, ಮುಂದೆ ಕಲ್ಮಾಶಪಾದ ಬರ್ತಾರೆ. ಅವರ ಚರಿತ್ರೆಯನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ಪದಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.